ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾವು ಇವತ್ತು ನಿಮ್ಗೆ 3 ಥರ ಬಜ್ಜಿ ಮಾಡಿ ತೋರ್ಸಾತೀವಿ ರೀ. ಮೆಣಸಿನ್ಕಾಯಿ ಬಜ್ಜಿ ರೀ, ಆಮೇಲೆ ಬದ್ನೆಕಾಯಿ ಬಜ್ಜಿ, ಆಮೇಲೆ ಬಟಾಟೆ ಬಜ್ಜಿ. 3 ಥರ ಬಜ್ಜಿ ಮಾಡಿ ತೋರಿಸ್ತೀವಿ. ಫಸ್ಟ್ ಕಡಲೆ ಹಿಟ್ಟು ತೊಗೋಬೇಕು ರೀ. ಅದಕ್ಕೆ ಒಂದಿಷ್ಟು ಅಜ್ವಾನ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಉಪ್ಪು ಹಾಕ್ಕೋಬೇಕು ರೀ ರುಚಿಗೆ ತಕ್ಕಷ್ಟು. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ರೀ. ಹಿಟ್ಟಿನಾಗ ಒಂದು ಚಿಟಿಕೆ ಸೋಡಾ ಹಾಕಬೇಕು. ಹಿಟ್ಟಿಗೆ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಒಂದು ಹದ ಬರೋ ಮಟ್ಟ ಅದನ್ನು ಮೇಲೆ ಕಲಿಸ್ಕೋಬೇಕು ರೀ. ಒಂದು 5 ನಿಮಿಷ ನಾವು ಹಿಂಗೆ ಅದನ್ನು ಕಲಿಸ್ಕೊತಾನೆ ಇರಬೇಕು. ಎಣ್ಣೆ ಹಾಕಿ ಆಮೇಲೆ ಕಾಯಿಸಿಟ್ಟಿದ್ದಂಥ ಎಣ್ಣೆನ ಅದಕ್ಕೆ ಹಾಕಿ ಮತ್ತೊಂದು 5 ನಿಮಿಷದ ಏನು ಮಾಡ್ಬೇಕು ರೀ, ಕಲಿಸ್ಬೇಕು ರೀ. ಕಲಿಸಿ ಅದಕ್ಕೆ ಭಾಳ ಗಟ್ಟಿಯಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಕಲಿಸ್ಕೊರಿ. ಈಗ ನಾವು ಈ 3 ಥರ ಬಜ್ಜಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀವಿ. ಮೆಣಸಿನ್ಕಾಯಿ, ಬದನೆಕಾಯಿ ಮತ್ತು ಬಟಾಟೆ ಬಜ್ಜಿ ರೀ. ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ರೀ. ಎಣ್ಣೆ ಕಾದತ್ತಿಲ್ಲ ನೋಡಿಕೊಂಡು ಇದಕ್ಕೆ ಹುರಿದು ತಯಾರು ಮಾಡಿಟ್ಕೊಂಡು ಖಾರ ಏನು ಮಾಡ್ಬೇಕು ರೀ, ಒಳಗೆ ತುಂಬಿ ಇಡಬೇಕು. ನಿಮಗೆ ಹುರಿದ ಖಾರದ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿರಿ, ನಾವು ಅದನ್ನು ಮಾಡಿ ತೋರಿಸ್ತೀವಿ. ಆಮೇಲೆ ಎಣ್ಣೆ ಕಾದತ್ತಿಲ್ಲ ನೋಡೋಕೆ ಸ್ವಲ್ಪ ಬಿಡ್ಬೇಕು ರೀ. ಮೆಣಸಿನ್ಕಾಯಿನ ಹಿಟ್ಟಿನಾಗ ಎದ್ದಿದ್ದೆ ಒಂದೊಂದಾಗಿ ಬಿಟ್ಕೋತಾ ಹೋಗಬೇಕು. ಎಣ್ಣೆ ಕಾದತ್ತಿಲ್ಲ ಅನ್ನೋದು ನೋಡ್ಕೊಂಡು ಬಜ್ಜಿ ಬಿಡ್ರಿ. ಹಂಗೆ ಬಿಟ್ರಿ ಅಂದ್ರೆ ಹಸಿ ಬಿಸಿ ಉಳಿತಾವ ಒಳಗೆ. ಒಂದು 5 ನಿಮಿಷ ಬಿಟ್ಟು ಅವನೇನು ಹೊಳ್ಳಿಸಿ ಹಾಕೋರಿ. ಒಂದೊಂದಾಗಿ ಹೊಳ್ಳಿಸಿ ಹಾಕೋರಿ. ಸಿಡಿತಾವು, ಹುಷಾರಿಂದ ಹಾಕೋಬೇಕು. ಹಿಂಗೆ ಕೆಂಪು ಬಣ್ಣಕ್ಕೆ ಬರೋ ಮಟ್ಟ ಕರೆದ ಏನು ಮಾಡಿರಿ, ಚೆನ್ನಾಗಿ ಎಣ್ಣೆ ಬಸದ ತಕ್ಕೊಂಬಿಡ್ರಿ ಹೊರಗೆ. ಮುಂಜಾನೆ ನಾಷ್ಟಾಕ್ರಿ ಅವಲಕ್ಕಿ ಜೋಡಿ ಮಿರ್ಚಿ ಬಜ್ಜಿ ತಿನ್ನೋಕೆ ರೆಡಿ ಅದ ನೋಡ್ರಿ. ಬದ್ನೆಕಾಯಿ ಒಳಗೆ ಹಸಿ ಖಾರ ಏನು ಆಗಲೇ ತುಂಬಿಟ್ಕೊಂಡಿದ್ವಲ್ರಿ. ಈಗ ಅವನ್ನ ತೊಗೊಂಡು ಹಿಟ್ಟಿನಾಗ ಒಂದೊಂದಾಗಿ ಎದ್ದು ಎಣ್ಣೆ ಒಳಗೆ ಕೆಂಪು ಬಣ್ಣ ಬರೋವರೆಗೂ ಕರಿಬೇಕು ರೀ. ಒಂದೊಂದಾಗಿ ಹಾಕೋತ ಹೋಗ್ಬೇಕು ರೀ. ಅದರೊಳಗೆ ಹಸಿ ಖಾರ ಇರ್ತೈತಿ, ಸಾವಕಾಶ ಕರೀರಿ, ಇಲ್ಲ ಅಂದ್ರೆ ಸಿಡಿತೈತೆ ಅದು ಮಕ್ಕಕ್ಕೆ. ನೋಡ್ರಿ, ಇವು ಕೆಂಪು ಬಣ್ಣ ಬಂದಾವು. ಈಗ ನಾವು ಅವನ್ನೇನು ಮಾಡಬೇಕು, ಚೆಂದಂಗೆ ಎಣ್ಣೆ ಬಸದು ತಗೊಂಬಿಡ್ಬೇಕು ರೀ. ಈಗ ಬಟಾಟೆ ಹೆಚ್ಚಿಟ್ಕೊಂಡಿದ್ವಲ್ರಿ, ಬಟಾಟೆ ಬಜ್ಜಿನ ಏನು ಮಾಡೋಣ ಬಿಡೋಣ. ಒಂದೊಂದಾಗಿ ಹಿಟ್ಟಿನಾಗ ಎದ್ದು ಅವನ್ನೇನು ಮಾಡಬೇಕು, ಎಣ್ಣೆಯೊಳಗೆ ಬಿಡ್ಬೇಕು ರೀ. ಸಾವಕಾಶ ಒಂದೊಂದಾಗಿ ಹೊಳ್ಳಿಸಿ ಹಾಕ್ಕೋಬೇಕು ರೀ ಬಜ್ಜಿಗಳನ್ನ. ಕೆಂಪು ಬಣ್ಣ ಬರೋಂಗೆ ನೋಡಿರಿ. ನಮ್ಮ ಹೆಂಗೆ ಕೆಂಪು ಬಣ್ಣ ಬಂದವು ಹಂಗೆ ನೀವು ಕೆಂಪು ಬಣ್ಣ ಬರೋರಿಗೆ ನೋಡಿರಿ. ಈಗ ನಮ್ಮ ಬಜ್ಜಿ ಕೆಂಪು ಬಣ್ಣಕ್ಕೆ ಬಂದವು. ಅವನ್ನೇನು ಮಾಡಬೇಕು, ಎಣ್ಣೆ ಬಸದ ತಗೊಂಬಿಡ್ರಿ ಒಂದೊಂದಾಗಿ. ನೋಡ್ರಿ, ಈಗ ನಮ್ಮ 3 ಥರ ಬಜ್ಜಿ ರೆಡಿ ಆಗ್ಯಾವು. ನಿಮಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.